ಆಸ್ಪತ್ರೆಗೆ ಸೇರಿದ್ದು ಕಾಲು ಜಾರಿದಂಥ ಕಾರಣಕ್ಕೆ, ಆದ್ರೆ ಬಯಲಾಗಿದ್ದು ಕ್ಯಾನ್ಸರ್. ವೈದ್ಯರ ತಪಾಸಣೆಯಲ್ಲಿ ಯಾರಿಗೆ ಅಂದ್ರೆ ಸ್ಯಾಂಡಲ್ವುಡ್ನ ಹಿರಿಯ ನಟರಾಗಿರುವಂಥ ಉಮೇಶ್ ಅವರಿಗೆ ಕಾಲ್ ಜಾರ್ ಬಿದ್ರು ಅನ್ನುವಂಥ ಕಾರಣಕ್ಕಾಗಿ ಹಿರಿಯ ನಟ ಉಮೇಶ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ಆದ್ರೆ ಆಸ್ಪತ್ರೆಗೆ ದಾಖಲು ಮಾಡಿ ವೈದ್ಯರು ಪರಿಶೀಲನೆ ಮಾಡಿದಂಥ ಟೈಮ್ನಲ್ಲಿ ನಟ ಉಮೇಶ್ ಅವರಿಗೆ ಕ್ಯಾನ್ಸರ್ ಇರೋದು ಪತ್ತೆಯಾಗಿದೆ. ನಿನ್ನೆಯಷ್ಟೇ ಮನೆಯ ಸ್ನಾನಗೃಹದಲ್ಲಿ ಬಿದ್ದು ಉಮೇಶ್ ಪೆಟ್ಟು ಮಾಡಿಕೊಂಡಿದ್ರು. ಕಾಲು ಜಾರಿ ಬಿದ್ದಿದ್ರಿಂದ ಸೊಂಟಕ್ಕೆ ಹಾಗೆ ಭುಜಕ್ಕೆ ಏಟಾಗಿತ್ತು. ಆ ನಂತರದಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ವೈದ್ಯಕೀಯ ತಪಾಸಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಉಮೇಶ್ ಅವರಿಗೆ ಕ್ಯಾನ್ಸರ್ ಇರೋದು ಪತ್ತೆಯಾಗಿದೆ. ಅದು ಕೂಡ 3ನೇ ಹಂತದಲ್ಲಿರೋ ಬಗ್ಗೆ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ. ಅದರ ಜೊತೆಗೆ ಯಾರು ಕೂಡ ಆತಂಕ ಪಡೋದು ಬೇಡ ಅಂತ ಹೇಳಿ ನಟ ಉಮೇಶ್ ಅವರು ಆಸ್ಪತ್ರೆ ಒಳಗಿದ್ಕೊಂಡೇ ಆಸ್ಪತ್ರೆ ಬೆಡ್ ಮೇಲೂ ಕೂಡ ಆ ಉತ್ಸಾಹ ಇದೆಯಲ್ಲ, ಜೀವನ ಉತ್ಸಾಹ, ಅದನ್ನ ಮೆರೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಪಾರ್ಥ ಮಾಡ್ಕೋಬೇಡಿ ಅಂತ ಹೇಳಿ ಕೊನೆಯಲ್ಲಿ ಡೈಲಾಗ್ ಹೊಡೆದು ಎಲ್ಲರನ್ನ ನಗಿಸಿದ್ದಾರೆ ಹಿರಿಯ ನಟ ಉಮೇಶ್. ಅವರ ತಮ್ಮನೋ ಅಣ್ಣನೋ ನೋಡ್ಕೊಂಡು ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊತಿದ್ದಾರೆ. ಅದಕ್ಕೆ ಎಲ್ಲರ ಸಹಕಾರ ಇದೆ, ಒಬ್ಬಿಬ್ಬರು ಎಲ್ಲರ ಸಹಕಾರನೂ ಇದೆ. ಮತ್ತು ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕೆಂತಂದರೆ ಇನ್ನೇ ಬಿದ್ದೆ ಎದ್ದೆ ಅಷ್ಟೇ. ಇನ್ನು ಓಡಾಡಬೇಕು. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಡಾಕ್ಟ್ರು ಮಾಡ್ತಾರೆ. ಅಲ್ಲಿಗೂ ಸ್ವಲ್ಪ ಕಾಯಬೇಕಷ್ಟೆ. ಮತ್ತು ಅಭಿಮಾನಿಗಳಿಗೆ ಯಾವ ರೀತಿಯಲ್ಲಿ ಗಾಬರಿ ಆಗಬೇಡಿ. ಯಾಕೆಂತಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟು ವರ್ಷ 75 ವರ್ಷ ಬಣ್ಣದ ಬದುಕಕ್ಕೆ ಬಂದಿದ್ದೀನಿ ನಾನು ಇನ್ನೂ ಆ ಉತ್ಸಾಹ ಇಲ್ಲ. ಬರ್ತೀನಿ, ಸ್ವಲ್ಪ ಸೊಂಟಾಗಿದ್ದ ರಿಪೇರಿ ಮಾಡಿಸ್ಕೊಂಡು ಬರೋಣ, ಬಂದ್ಬಿಟ್ಟು ಕೆಲಸ ಮಾಡೋಣ. ಬಂದ ನಮಸ್ಕಾರ. ಅಪಾರ್ಥ ಮಾಡ್ಕೊಬೇಡಿ. ನೆಕ್ಸ್ಟ್ ಲೆವೆಲ್ ಏನಾಗುತ್ತೆ ಮಾಡಿಸಿ ಸರ್ ಅಂತೇಳಿ ಮೇಡಮ್ ಕೂಡ ಹೇಳಿದ್ರು. ಸೊ ಅದಕ್ಕೆ ನಾನು CT ಅಬ್ಡಮನ್ ಪೆಲ್ವಿಕ್ ಟ್ರೈಫೇಸ್ ಲಿವರ್ದು ಸ್ಕ್ಯಾನ್ ಒಂದು ಮಾಡಿಸಿದ್ವಿ. ಹಾಗೇನೆ ಒಂದು MRI LS ಸ್ಪೈನ್ ವಿತ್ ಸ್ಕ್ರೀನಿಂಗ್ ಆಫ್ ದ ಹೋಲ್ ಸ್ಪೈನ್ ಮಾಡಿಸಿ ನೋಡಿದಾಗ ಸೊ ಒಂದು 99% ಒಂದು ಲಿವರಲ್ಲಿ ಕ್ಯಾನ್ಸರ್ ಆಗಿ ಅದರಿಂದ ಬೇರೆ ಅಂಗಗಳಿಗೆ ಸ್ವಲ್ಪ ಸ್ಪ್ರೆಡ್ ಆಗಿದೆ. ಅಲ್ಲಿಂದ ಮೂಳೆವರೆಗೂ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಅಸಿಟಾಬ್ಲಮಲ್ಲಿ ಒಂದು ಲೆಸಿನ್ ಇದೆ, ಅಲ್ಲಿವರೆಗೂ ಹೋಗಿದೆ. ನಾವು ಇಂಪ್ಲಾಂಟ್ಸ್ನ ಅಲ್ಲಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡೋ ಜಾಗದಲ್ಲೂ ಕೂಡ ಒಂದು ಕ್ಯಾನ್ಸರ್ದು ಲೆಸಿನ್ ಇದೆ, ಗೆಡ್ಡೆ ಇದೆ. ಸೊ ನಾವು ಫಿಕ್ಸ್ ಮಾಡೋಕ್ಕೆ ಹೋದಾಗ ಅದಕ್ಕೆ ಡ್ಯಾಮೇಜ್ ಆದರೆ ಮತ್ತೆ ನಾವೇ ಪೇಷಂಟ್ಗೆ ಇನ್ನೂ ಜಾಸ್ತಿ ತೊಂದರೆ ಕೊಟ್ಟಾಗುತ್ತೆ. ಅದಕ್ಕಿಂತ ಮೊದಲು ನಾವು ಈ ಒಂದು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಟ್ಟು ತದನಂತರ ಆರ್ಥೋ ಸರ್ಜರಿ ಪ್ಲಾನ್ ಮಾಡೋಣ ಅಂತೇಳಿ ರಾತ್ರಿ ಎಲ್ಲ 11:30ವರೆಗೂ ಡಿಸ್ಕಷನ್ ಆಯಿತು. ಇದು ನಡುವೆ ಈ ರಿಪೋರ್ಟ್ ಬಂದ ಮೇಲೆ ನಾನು ಸುಮಾರು 3 ಜನ ಕ್ಯಾನ್ಸರ್ ವೈದ್ಯ ಸ್ಪೆಷಲಿಸ್ಟ್ ಬ್ಯಾಂಗ್ಳೂರಲ್ಲಿ ಅವ್ರ ಜೊತೆ ಡಿಸ್ಕಷನ್ ಆಯಿತು. ಒಬ್ಬರು ಡಾಕ್ಟರ್ ಅನಿಲ್ ಕುಮಾರ್ ಅಂತ ಆಂಕೋ ಸರ್ಜನ್, ಆಂಕೋ ವಿಲೇಜ್ ಹಾಸ್ಪಿಟಲ್, ಹಾಗೆ ಡಾಕ್ಟರ್ ರಾಜ್. ನೆಕ್ಸ್ಟ್ ಲೆವೆಲ್ ಏನಾಗುತ್ತೆ ಮಾಡಿಸಿ ಸರ್ ಅಂತೇಳಿ ಮೇಡಮ್ ಕೂಡ ಹೇಳಿದ್ರು. ಸೊ ಅದಕ್ಕೆ ನಾನು ಉಮೇಶ್ ಅವರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಕನ್ನಡಿಗರನ್ನ ನಗಿಸಿದ್ದಾರೆ. 1970ರ ದಶಕದಿಂದಾನು ಕನ್ನಡ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿರುವಂತಹ ನಟ, ಹಿರಿಯ ನಟ ಉಮೇಶ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಕಾಲು ಜಾರಿ ಬಿದ್ದ ಕಾರಣಕ್ಕೆ ಕ್ಯಾನ್ಸರ್ ಇರೋದು ಗೊತ್ತಾಯ್ತು, ಬಟ್ ಆಸ್ಪತ್ರೆಯಲ್ಲೂ ಉಮೇಶ್ ಅವರ ಆ ಜೀವನ ಉತ್ಸಾಹ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು ಲೋಕೇಶ್. ಖಂಡಿತವಿದೆ. ಯಾಕಂದ್ರೆ ಉಮೇಶ್ ಅವರು ಅಂದ ತಕ್ಷಣ ನಗುವಿಗೆ ಮತ್ತೊಂದು ಹೆಸರು. ಯಾಕಂದ್ರೆ ಇಷ್ಟು ವರ್ಷಗಳು ಅಂದ್ರೆ ಅವರಿಗೆ 80 ವರ್ಷ ಆಗಿದೆ. ಅದರಲ್ಲಿ ಬಹುತೇಕ ವರ್ಷವನ್ನ ಅವರು ಕಲಾದೇವಿಗೆ, ಕಲಾ ಸರಸ್ವತಿಗೆ ಮುಡಿಪಾಗಿಟ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ತನಕ ಅದೇ ಉತ್ಸಾಹ. ಯಾಕೆಂದ್ರೆ ಈಗಲೂ ಕೂಡ ಅವರ ಕೈನಲ್ಲಿ ಒಂದಷ್ಟು ಸಿನಿಮಾಗಳಾಗ್ಲಿ, ಧಾರಾವಾಹಿಗಳಾಗ್ಲಿ ಇತ್ತು. ಸೊ ಈಗಲೂ ಕೂಡ ಆಸ್ತಿ ಮೇಲೆ ಮಲಗಿದ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರೆ ಏನು ಅಂತಂದ್ರೆ, ಈಗ ಒಂದಷ್ಟು ಸಿನಿಮಾಗಳು ನನಗೆ ಅಡ್ವಾನ್ಸ್ ಮಾಡಿದ್ದಾರೆ, ಸೊ ಆ ಸಿನಿಮಾಗಳಿಗೋಸ್ಕರ ನಾನು ಹೋಗ್ಬೇಕು ಅಂತ ವಿಚಾರವನ್ನ ಹೇಳ್ತಿರೋದು. ಇದೆಲ್ಲವೂ ನೋಡಿದ್ರೆ ಉಮೇಶ್ ಅವರಲ್ಲಿ ಇರುವಂತ ಒಂದು ಜೀವನ ಉತ್ಸಾಹ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ನೋವಿನ ಸಂದರ್ಭದಲ್ಲೂ ಕೂಡ ಅವರೆಲ್ಲೂ ಕೂಡ ಅವರ ಅಭಿಮಾನಿಗಳನ್ನ ಅಥವಾ ಸಿನಿಮಾವನ್ನ ಮರ್ತಿಲ್ಲ ಅಂತಾನೆ ಹೇಳ್ಬೋದು. ಈ ವಿಚಾರವನ್ನು ನೋಡೋದಾದ್ರೆ, ನಿನ್ನೆ ಅವರು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಿರ್ತಾರೆ. ಆ ನಂತರದಲ್ಲಿ ಇಂಡಸ್ಟ್ರಿ ಒಂದಷ್ಟು ಜನರಿಗೆ ಅವರು ಕರೆ ಮಾಡಿ ಹೇಳ್ತಾರೆ ಈ ರೀತಿ ಒಂದು ಘಟನೆ ಆಗಿದೆ ಅಂತ. ಆ ನಂತರದಲ್ಲಿ ಒಂದಷ್ಟು ಸ್ನೇಹಿತರು ಬಂದು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿವಿರಾದ ಒಂದಷ್ಟು ಏಟ್ಗಳಾಗಿರುತ್ತೆ. ಯಾಕಂದ್ರೆ ಅವರ ಭುಜ ಭಾಗ ಮತ್ತೆ ಸೊಂಟದ ಭಾಗದಲ್ಲಿ ಒಂದಷ್ಟು ಪೆಟ್ಟಾಗಿರುತ್ತೆ. ಸೊ ಅದನ್ನ ಸರ್ಜರಿ ಮಾಡ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಅದನ್ನ ಸ್ಕ್ಯಾನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸ್ಕ್ಯಾನಿಂಗ್ ಮಾಡಿಸೋ ಸಂದರ್ಭದಲ್ಲಿ ತೊಡೆಯ ಭಾಗದಲ್ಲಿ ಒಂದು ಗಂಟು ಕಾಣಿಸುತ್ತೆ. ಆ ಗಂಟಿನಲ್ಲಿ ಕ್ಯಾನ್ಸರ್ ಇರುವಂತ ಮಾಹಿತಿ ಗೊತ್ತಾಗುತ್ತೆ. ಈಗಾಗಲೇ ಥರ್ಡ್ ಸ್ಟೇಜ್ ಇರುವಂತದ್ದು.
ಸೊ ಆ ಸಂದರ್ಭದಲ್ಲಿ ಕೂಡ ಅವರಿಗೆ ಎಲ್ಲಿ ಗಾಬರಿ ಆಗ್ತಾರೋ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಕ್ಯಾನ್ಸರ್ ಇರುವಂತ ವಿಚಾರವನ್ನು ಕೂಡ ಅವರಿಗೆ ತಿಳಿಸಿಲ್ಲ. ಸೊ ಹೀಗಾಗಿ ಹೆಚ್ಚಿನ ಒಂದು ಚಿಕಿತ್ಸೆ ಏನಾದ್ರೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಯಾಕಂದ್ರೆ ರಾಕ್ಲೈನ್ ವೆಂಕಟೇಶ್ವರ ಆಗ್ಲಿ ಅಥವಾ ಶ್ರುತಿ ಅವರಾಗ್ಲಿ, ತಾರಾ ಆಗ್ಲಿ, ಒಂದಷ್ಟು ಹಿರಿಯ ಕಲಾವಿದರು ಕೂಡ ಈ ಒಂದು ಚಿಕಿತ್ಸೆಗೆ ಒಂದಷ್ಟು ಸಹಕಾರವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಲೋಕೇಶ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.